ಮತ್ತೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೊ ಪ್ರಶ್ನೆ ಪತ್ರಿಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದಾಗಿರುತ್ತೆ, 2007ರ ಒಂದು ಪ್ರಶ್ನೆ ಪತ್ರಿಕೆ. ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಪ್ರಶ್ನೆ ಹೀಗಿದೆ, 1.5:2.5 ಇದರ ಒಂದು ಸರಳ ರೂಪ ಏನು ಅಂತ ಕೇಳಿದ್ದಾರೆ. ಸೊ ನೋಡಿ ಸ್ನೇಹಿತರೆ, 1.5 ಮತ್ತು 2.5 ಇದೆಯೋ, ಸೊ ಇದನ್ನು ರೇಷಿಯೋನ ತೊಗೊಳ್ಬೇಕಷ್ಟೇ ನಾವು, ಏನಿಲ್ಲ. ಸೊ ಇದು ಡಿವೈಡ್ ಆಗ್ತಕ್ಕಂಥ 5ನ ಡಿವೈಡ್ ಮಾಡಿದ್ರೆ 5 3s 5 5s 25. ಸೊ ಅಷ್ಟೇ ಆನ್ಸರ್ ಆಪ್ಷನ್ ಡಿ, 3.3:5. ನೆಕ್ಸ್ಟ್ ಇದು 2007ರ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಸೊ ಅವಾಗ ಸಂಬಂಧಪಟ್ಟಂಥ ಒಂದು ಕರೆಂಟ್ ಅಫೇರ್ಸ್ ಇದೆ. ಆಗಸ್ಟ್ 2006ರಲ್ಲಿ ಮರಣ ಹೊಂದಿದ ಪ್ರಖ್ಯಾತ ಸಿನಿಮಾ ನಿರ್ಮಾಪಕ ಯಾರು ಅಂತ ಕೇಳಿದರೆ, ಸೊ ಆನ್ಸರ್ ಋಷಿಕೇಶ್ ಮುಖರ್ಜಿ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ, ಮುಂದಿನ ಚಿತ್ರ ಯಾವುದು ಅಂತ ಕೇಳಿದರೆ, ಮುಂದಿನ ಚಿತ್ರ ನೋಡ್ತಾ ಹೋದರೆ, ಸೊ ಫಸ್ಟ್ ಒಂದು ಏನಿದೆ, ಒಂದು ಹಿಂಗೆ ಕೊಟ್ಟಿದ್ದಾರೆ, ಅದೇ ಸೇಮ್ ಇದು ಆಪೋಸಿಟ್ ಇದೆ, ಆ್ಯಂಡ್ ಒಂದು ಹಿಂಗಿದೆ, ಅದಕ್ಕೆ ಆಪೋಸಿಟ್ಟು ಹಿಂಗಿದೆ. ಓಕೆ, ಸೊ ಇವಾಗ ಏನಾಗುತ್ತೆ, ಒಂದು ಹಿಂಗಾಯಿತು, ಇದಕ್ಕೆ ಆಪೋಸಿಟ್ಟು. ಆ್ಯಂಡ್ ನೆಕ್ಸ್ಟು ನೋಡಿ, ಫಸ್ಟ್ ಒನ್ ಹೀಗಿದೆ. ಓಕೆ, ಈಗ ಥರ್ಡ್ ಒನ್ ಹೇಗೆ ಕೊಟ್ಟಿದ್ದಾರೆ, ಹೀಗೆ ಕೊಟ್ಟಿದ್ದಾರೆ. ಸೊ ಫೋರ್ತ್ ಒನ್ ಯಾವ ರೀತಿ ಬರಬೇಕು, ಈ ರೀತಿ ಬರಬೇಕು, ಹೌದಲ್ವಾ? ಸೊ ಈ ರೀತಿ ಬರಬೇಕು. ಸೊ ಈ ರೀತಿ ಎಲ್ಲಿದೆ ನೋಡಿ, ಇದು ಬರಲ್ಲ, ಇದು ಬರಲ್ಲ. ಸೊ ಇಲ್ಲಿದೆ ನೋಡಿ ಪಾಯಿಂಟು, ಇದು ಈ ಕಡೆ. ಸೊ ಇದು ಆ್ಯಕ್ಚುಲಿ ಸೆಂಟ್ರಲ್ಲಿ ಹಿಂಗೆ ಬರಬೇಕಿತ್ತು, ಬಟ್ ಇದು ಟ್ರಾನ್ಸ್ಲೇಷನ್ ಮಾಡುವಾಗ ಸ್ವಲ್ಪ ತಪ್ಪಾಗಿರುತ್ತೆ. ಓಕೆ, ಸೊ ಈ ರೀತಿ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಇದು ಹಾರ ಮಾರ್ಕನ್ನು ಕೊಟ್ಟು ಸೆಂಟರ್ ಕೊಟ್ಟಿದ್ದಾರೆ, ಇದು ಆಪೋಸಿಟಲ್ಲಿದೆ. ಆ್ಯಂಡ್ ನೆಕ್ಸ್ಟು ಇದು ಈ ರೀತಿ ಸೆಂಟರ್ ಇದೆ, ಸೊ ಇದು ಹಿಂಗೆ ಆಪೋಸಿಟ್ ಇದೆ. ಓಕೆ, ಸೊ ಈಗ ಈ ರೀತಿ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಏನು ಬರಬೇಕು, ಹೀಗೆ ಬರಬೇಕು, ಹೌದಲ್ವಾ? ಆರೋ ಮಾರ್ಕ್ ಈ ರೀತಿ ಬರಬೇಕು. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಸೊ ಈ ಒಂದು ಪಾಯಿಂಟಲ್ಲಿದೆ ನೋಡಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ, ಗುಂಪಿಗೆ ಸೇರದ್ದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಎಕ್ಸೆಲ್ ಕೊಟ್ಟಿದ್ದಾರೆ, ಮೌಸ್ ಕೊಟ್ಟಿದ್ದಾರೆ, ಡೆಸ್ಕ್ಟಾಪ್ ಕೊಟ್ಟಿದ್ದಾರೆ, ಕೀ ಕೊಟ್ಟಿದ್ದಾರೆ. ಗುಂಪಿಗೆ ಸೇರದ್ದನ್ನು ಗುರುತಿಸಿ. ಕೀ ಮೀನ್ಸ್ ಕೀಬೋರ್ಡ್ ಅಂತ ಅಂದ್ಕೊಳ್ಳಿದ್ದು, ಕೀ ಅಂದರೆ ಕೀಬೋರ್ಡು. ಓಕೆ, ಸೊ ಎಕ್ಸೆಲ್ಲು, ಮೌಸು, ಡೆಸ್ಕ್ಟಾಪು, ಕೀಬೋರ್ಡು. ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಮೌಸ್ ಏನಿದೆಯೋ, ಮೌಸ್, ಡೆಸ್ಕ್ಟಾಪ್ ಆ್ಯಂಡ್ ಕೀಬೋರ್ಡ್ ಇದೆಲ್ಲ ಹಾರ್ಡ್ವೇರಲ್ಲಿ ಬರುತ್ತೆ, ಅಥವಾ ನೀವು ಹಾರ್ಡ್ವೇರ್ ಅದಕ್ಕಿಂತ ಹೆಚ್ಚಾಗಿ ಹಾರ್ಡ್ವೇರಲ್ಲಿ ಬರುತ್ತೆ. ಮತ್ತು ಇದೆಲ್ಲ ಒಂದು ಇನ್ಪುಟ್ ಮತ್ತು ಔಟ್ಪುಟ್ ಏನು ನೋಡ್ತೀವೋ ಹೊರಗಡೆ, ಸೊ ಅಂಥ ಒಂದು ಇಟ್ ಮೀನ್ಸ್ ಅದನ್ನು ನಾವು ಹಾರ್ಡ್ವೇರಲ್ಲಿ ನೋಡ್ತಾ ಹೋಗ್ತೀವಿ. ಎಕ್ಸೆಲ್ ಅಂತಕ್ಕಂಥದ್ದೊಂದು ಸಾಫ್ಟ್ವೇರ್ ಆಗಿರುತ್ತೆ, ಸಾಫ್ಟ್ವೇರ್. ಓಕೆ, ಸೊ ಹಾಗೆ ಆನ್ಸರ್ ಆಪ್ಷನ್ ಎ ಎಕ್ಸೆಲ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ, ಗುಂಪಿಗೆ ಸೇರದ್ದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನಾಗ, ಬಿಲ್, ಗಾರೋ, ಮಿಕೆರೋ. ಸೊ ಆನ್ಸರ್ ಬಂದು ಮಿಕಿರ್, ಆಪ್ಷನ್ ಡಿ. ಯಾಕಂದರೆ ನಾಗ, ಬಿಲ್, ಗಾರೋ ಇದೆಲ್ಲ ಬಂದು ಒಂದು ಜನಾಂಗ, ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು. ನೆಕ್ಸ್ಟು ಡಿವೈನ್ ಬರುವ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಸೊ ಇದು ಆವಾಗಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥದ್ದು. ಸೊ ಆನ್ಸರ್ ಆಪ್ಷನ್ ಎ ಚೆಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು 5 ಮತ್ತು 2 ರೂಪಾಯಿಗಳ ನಾಣ್ಯಗಳು 40 ಇದ್ದಾವೆ, ಮತ್ತು ಅದು ಏನಿದೆ ಒಟ್ಟು ಮೊತ್ತ 140 ರೂಪಾಯಿ ಇದೆ. ಚೀಲದಲ್ಲಿರುವ 2 ರೂಪಾಯಿ ನಾಣ್ಯಗಳು ಮತ್ತು 5 ರೂಪಾಯಿ ನಾಣ್ಯಗಳು ಎಷ್ಟು ಅಂತ ಕೇಳಿದರೆ, ಇದನ್ನು ನಾವು 2 ರೀತಿಯಲ್ಲಿ ಮಾಡಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಸೊ ಏನು 25 ಮತ್ತು 15 ಮತ್ತು 20 ಅಂತ ಏನು ಕೊಟ್ಟಿದ್ದಾರೋ, 30 10 ಕೊಟ್ಟಿದ್ದಾರೋ, 22 18 ಏನು ಕೊಟ್ಟಿದ್ದಾರೋ, ಸೊ ಇದಕ್ಕೆ ನಾವು ಇದನ್ನು ಹಾಕ್ಕೊಳ್ಳೋದು. ಅಂದರೆ ಸೊ 20 ಅಂತ ಕೊಟ್ಟಿದ್ದಾರಲ್ವ, ಸೊ 20 ಅಂತ ಕೊಟ್ಟಿದ್ದಾರೆ ಅಂದರೆ ನೋಡಿ 20 ಕೊಟ್ಟಿದ್ದಾರೆ ಫಸ್ಟ್ ಒನ್ನು. ಸೊ ಈ 20 ಏನು ಕೊಟ್ಟಿದ್ದಾರೋ ಇಲ್ಲಿ ನಾವು ನೋಡ್ತಾ ಹೋದಾಗ 20 ಅಂದ್ಕೊಂಡ್ರೆ 2 ರೂಪಾಯಿಂದ 20 ನಾಣ್ಯ ಇದೆ ಅಂದರೆ 40 ರೂಪಾಯಿ ಆಗುತ್ತೆ. ಅದೇ ರೀತಿ 20 ಕಾಯಿನ್ 5 ರೂಪಾಯಿಂದಿದೆ ಅಂತ ಹೇಳಿದರೆ ಅಲ್ಲಿಗೆ 4 5 10 100 ರೂಪಾಯಿ ಆಯಿತು, ಟೋಟಲಾಗಿ 140 ಈ ರೀತಿ ಒಂದು ಇದನ್ನು ನಾವು ಮಾಡ್ತಾ ಹೋಗ್ಬೋದಾಗಿರುತ್ತೆ. ಇಲ್ಲ ಇನ್ನೊಂದು ಮೆಥಡಲ್ಲಿ ನಾವು ಮಾಡ್ತೀವಿ ಅನ್ನೋದಾದರೆ ನೋಡಿ, 5 ಮತ್ತು 2 ರೂಪಾಯಿಗಳ ನಾಣ್ಯ 40 ಅಂತ ಹೇಳಿದರೆ ಎಕ್ಸ್ ಪ್ಲಸ್ ಅಂದರೆ 5 ರೂಪಾಯಿಂದ ಎಕ್ಸ್ ಅಂತ ತೊಗೊಳ್ಳಿ, 2 ರೂಪಾಯಿಂದ ವೈ ಅಂತ ತೊಗೊಳ್ಳಿ. ಸೊ ಟೋಟಲಾಗಿ ಎಷ್ಟಾಯಿತು, ಎಕ್ಸ್ ಪ್ಲಸ್ ವೈ 40 ಆಯಿತು. ಆ್ಯಂಡ್ ಅದೇ ರೀತಿ ಒಟ್ಟು ಮೊತ್ತ ಚೀಲದರ ಒಟ್ಟು ಮೊತ್ತ 140 ಅಂತ ಅಂದ್ಕೊಂಡ್ರೆ, ಸೊ ಅದು ನಾವು 5x ಅಂತ ತೊಗೊಳ್ಬೇಕಾಗುತ್ತೆ. ಓಕೆ, ಸೊ ಇದು 5x ಅಂತ ತೊಗೊಳ್ಬೇಕಾಗುತ್ತೆ, ಆ್ಯಂಡ್ ಇದನ್ನು 2x ಅಂತ ತೊಗೊಳ್ಬೇಕಾಗುತ್ತೆ. ಸೊ ಟೋಟಲ್ ನಮಗೆ 5x ಪ್ಲಸ್ 2y ಈಕ್ವಲ್ಸ್ 140. ಸೊ ಈಗ ನೀವು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಕಂಡಿಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಎಕ್ಸ್ ಬಂದು 20 ಬರುತ್ತೆ ಆ್ಯಂಡ್ ವೈ ಈಕ್ವಲ್ಸ್ ಅಷ್ಟೇ 20 ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಈ 2 ಮೆಥಡಲ್ಲಿ ನೀವು ಮಾಡಬಹುದಾಗಿರುತ್ತೆ.
ಆ್ಯಂಡ್ ನೆಕ್ಸ್ಟು ಸೊ ನೋಡಿ ಈ ಪ್ರಾಬ್ಲಮು ಅಷ್ಟೇ 6 ಇಂಟು 3 ಮೈನಸ್ ಎಕ್ಸ್ ಕೊಟ್ಟಿದ್ದಾರೆ -5 ಇಂಟು 2x - 4. ಓಕೆ, ಸೊ ಎಕ್ಸ್ನ ವ್ಯಾಲ್ಯೂ ನಾವು ಇಲ್ಲಿ ಕಂಡುಹಿಡಿಬೇಕು. ಸೊ ಇದಕ್ಕೆ ವೆರಿ ಸಿಂಪಲ್ ಅಂದರೆ ಇದನ್ನೆಲ್ಲ ನೀವು ಏನಂದರೆ 3x ಮೈನಸ್ ಎಕ್ಸ್ ಅಂತ ಮಾಡಿಕೊಂಡು ಅಥವಾ -5 5 10x -4 ಈ ರೀತಿ ಮಾಡೋ ಬದಲು ಸೊ ಡೈರೆಕ್ಟಾಗಿ ನೀವು ಮಾಡ್ಕೊಳ್ಬಹುದು. ಯಾವ ರೀತಿ ಅಂತ ಹೇಳಿದರೆ ಸೊ ಎರಡು ರೀತಿಲಿ ಮಾಡ್ಕೊಳ್ಬೋದು. ಒಂದು ಆನ್ಸರ್ನ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ ನೀವು ಮಾಡ್ಕೋಬಹುದು, ಅಥವಾ ಈ ಒಂದು ಎಕ್ಸ್ ವ್ಯಾಲ್ಯೂನ ಈಕ್ವಲ್ಸ್ ಮಾಡಿ ಅದು ನೀವು ಮಾಡಬಹುದಾಗುತ್ತೆ ಎರಡು ಮೆಥಡಲ್ಲಿ. ಸೊ ಫಸ್ಟ್ RBIನ ಪ್ರಥಮ ಭಾರತೀಯ ಗವರ್ನರ್ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ RBIನ ಪ್ರಥಮ ಭಾರತೀಯ ಗವರ್ನರ್ ಬಂದು CD ದೇಶ್ಮುಖ್ರವರು. ಆದರೆ ಇವಾಗ ಏನು ರೀಸೆಂಟಾಗಿ 2025ರ ಒಂದು RBIನ ಗವರ್ನರ್ ಅಂತ ಹೇಳಿದ್ರೆ ಸಂಜಯ್ ಮಲ್ಹೋತ್ರಾರವರು. ಓಕೆ, ಸಂಜಯ್ ಮಲ್ಹೋತ್ರಾ. ಆ್ಯಂಡ್ ನೆಕ್ಸ್ಟ್ ಬಂದು ಎಕ್ಸ್ ಎನ್ನುವವನು 35 ಮೀಟರ್ ದಕ್ಷಿಣಕ್ಕೆ ನಡೆದು ಎಡಕ್ಕೆ ತಿರುಗಿ 25 ಮೀಟರ್ ನಡೆದನು, ಮತ್ತೆ ಎಡಕ್ಕೆ ತಿರುಗಿ 35 ಮೀಟರ್ ನಡೆದನು, ಮತ್ತೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆದನು. ಈಗ ಎಕ್ಸನ್ನು ಆರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳಿದರೆ ಎಕ್ಸ್ನ ನೋಡ್ತಾ ಹೋದರೆ ನೋಡಿ, ಎಕ್ಸ್ ಎನ್ನೋನು ಏನು ಮಾಡ್ತಾನೆ 35 ಮೀಟರ್ ದಕ್ಷಿಣಕ್ಕೆ ಹೋಗ್ತಾನೆ. ದಕ್ಷಿಣ ಅಂದರೆ ಯಾವುದು ಇದು ಬರುತ್ತೆ, ಹೌದಲ್ವಾ? ದಕ್ಷಿಣಕ್ಕೆ 35 ಮೀಟರ್ ಹೋಗ್ತಾನೆ. ಅದಾದ ನಂತರ ಎಡಕ್ಕೆ ತಿರುಗಿ, ಸೊ ಇಲ್ಲಿಂದ ಬಂದನೆ ಏನು ಮಾಡ್ತಾರೆ, ಎಡಕ್ಕೆ ಅಂದರೆ ಈ ರೀತಿ ಹೋಗುತ್ತೆ, ಹೌದಲ್ವಾ? ಎಡಕ್ಕೆ ತಿರುಗಿ 25 ಮೀಟ್ರ್ ಹೋಗ್ತಾನೆ. ಅದಾದ ನಂತರ ಮತ್ತೆ ಎಡಕ್ಕೆ ತಿರುಗಿ 35 ಮೀಟ್ರ್. ಸೊ 35 ಅಂದರೆ ಇಲ್ಲಿಂದ ಇದು 35 ಆಯಿತು, ಸೇಮ್. ಮತ್ತೆ ಬಲಕ್ಕೆ ತಿರುಗಿ 20 ಮೀಟ್ರ್. ಸೊ ಬಲ ಅಂದರೆ ಹಿಂಗೆ ಹೋಗ್ತಾನೆ, 20 ಮೀಟ್ರ್ ಆಯಿತು. ಸೊ ಈಗ ಏನಾಗುತ್ತೆ, ಈಗ ಎಕ್ಸನ್ನು ಇದು ಎಕ್ಸ್ ಬಿಂದು ಅಂತ ಹೇಳಿದ್ರೆ, ಒಂದು ಆರಂಭಿಕ ಬಿಂದು ಅಂತ ಹೇಳಿದ್ರೆ ಎಕ್ಸನ್ನು ಏನು ಮಾಡ್ತಾನೆ, ಈ ಒಂದು ಆರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳಿದ್ದಾನೆ. ಸೊ ಈಗ ಪೂರ್ವ ದಿಕ್ಕು, ಹೌದಲ್ವಾ? ಈ ರೀತಿ ಅಂತ ಹೇಳಿದಾಗ ಇದು ಪೂರ್ವ ದಿಕ್ಕಿಗೆ ಬರ್ತಾನೆ. ಇನ್ನು x2 ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಇಲ್ಲಿದೆ ನೋಡಿ, 25 ಇದೆ. 25 + 20 ಒಟ್ಟು ಬರ್ತಕ್ಕಂಥದ್ದು 45. ಸೊ 45 ಮೀಟರ್ ಪೂರ್ವ ಆಗಿರುತ್ತೆ. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಏನಿದೆ, ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು ಹೊರಕೋನಗಳ ಮೊತ್ತದ 2ರಷ್ಟಿದೆ. ಹಾಗಾದರೆ ಆ ಬಹುಭುಜಾಕೃತಿಗೆ ಇರುವ ಬಾಹುಗಳ ಸಂಖ್ಯೆ ಎಷ್ಟು? ನೋಡಿ ಸ್ನೇಹಿತರೆ, ಇಲ್ಲಿ 8 ಮತ್ತು 9 12 16 ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ನಿಮಗೆ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಕಂಡುಹಿಡಿಬೇಕಂದ್ರೆ ನಿಮಗೆ ಒಂದು ಫಾರ್ಮುಲಾ ಇದೆ. ಯಾವುದಂದರೆ n-2 × 180. ಇದು ಫಾರ್ಮುಲಾ. ಅಂದರೆ ನಾವು ಒಂದು ಇದನ್ನು ಕಂಡುಹಿಡಿತೀವಿ ಅಂತೇಳಿ, ಫಾರ್ ಎಕ್ಸಾಂಪಲ್ ಈಗ 6 ಇದೆ, ಷಡ್ಭುಜಾಕೃತಿ ಒಳಕೋನಗಳ ಮೊತ್ತ ಎಷ್ಟು ಅಂದರೆ 6 - 2 × 180. ಸೊ ಟೋಟಲಾಗಿ ನಿಮಗೆ ಬರ್ತಕ್ಕಂಥ 4 ರಿಂದ 18 ನೀವು ಇದು ಮಾಡಿದ್ರೆ 72. ಇಟ್ ಮೀನ್ಸ್ 720 ಆಯಿತು ಒಳಕೋನಗಳ ಮೊತ್ತ. ಅದೇ ರೀತಿ 9 ಭುಜ ನವಭುಜಾಕೃತಿ ಅಂತ ಹೇಳಿದಾಗ ಇಲ್ಲಿ 9 ಬರುತ್ತೆ, ಇಲ್ಲಿ 2. ಸೊ ಅಲ್ಲಿಗೆ ಎಷ್ಟಾಗುತ್ತೆ, 7 ಆಯಿತು. 7 × 180 ಡಿಗ್ರಿ. ಸೊ ಓಕೆ, ಸೊ ಇದು ನವಭುಜಾಕೃತಿದು. ಅದೇ ರೀತಿ ಹಸ್ತ ಅಂತ ಹೇಳಿದಾಗ 8 - 2 × 180 ಡಿಗ್ರಿ. ಇದು ಒಳಕೋನಗಳ ಮೊತ್ತ ಕಂಡುಹಿಡಿತಕ್ಕಂಥದ್ದು. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ, 6 ಷಡ್ಭುಜಾಕೃತಿ ಒಳಕೋನಗಳ ಮೊತ್ತ 720 ಡಿಗ್ರಿ ಆಯಿತು. 720 ಡಿಗ್ರಿ ಅಂದರೆ ಒಂದೊಂದು ಕೋನಕ್ಕೆ ಎಷ್ಟು ಬರುತ್ತೆ, 6ನ ಡಿವೈಡ್ ಮಾಡ್ತಾ ಹೋದರೆ ನಿಮಗೆ 6 × 1 = 6 × 12. ಸೊ 120 ಬರುತ್ತೆ ಒಂದು ಕೋನ.
ಒಟ್ಟು 6 ಕೋನಕ್ಕೆ 720, ಒಂದು ಕೋನ 120 ಆಯಿತು. ಅಂದರೆ ನೋಡಿ ಇಲ್ಲಿ ಷಡ್ಭುಜಾಕೃತಿ ಯಾವ ರೀತಿ ಬರುತ್ತೆ, ಈ ರೀತಿ ಬರುತ್ತೆ ಹೌದಲ್ವಾ. ಸೊ ಇಟ್ ಮೀನ್ಸ್ 6 1 ಇದು ಬರುತ್ತೆ. ಸೊ ನೋಡಿ ಇದು 120 ಡಿಗ್ರಿ ಇದೆ ಅಂತ ಹೇಳಿದ್ರೆ ಹಿಂಗೆ ಹಿಂಗೆ ಹೋಯ್ತೀವಿ ಅಂದರೆ ಒಂದು ಸರಳ ಕೋನ ಇದೆಯೋ ಇದು 120 ಅಂದರೆ ಇಲ್ಲಿಗೆ ಎಷ್ಟಾಯಿತು, 60 ಆಯಿತು. ಸೊ ಒಂದು ಸರಳ ಕೋನ ಬಂದು 180 ಡಿಗ್ರಿ. ಅದೇ ರೀತಿ ಇದು ಅಷ್ಟೇ ನೋಡಿ, ಹಿಂಗೆ ಹೋದಾಗ ಇದು 120 ಡಿಗ್ರಿ ಅಂತ ಹೇಳೋದಾದರೆ ಇದು ಬಂದು 60 ಬರುತ್ತೆ ಹೌದಾ. ಸೊ ಒಳಗಡೆದು 60, ಇದು ಏನಾಯಿತು 120 ಆಯಿತು. ಇಟ್ ಮೀನ್ಸ್ ಡಬಲ್ ಆಯಿತು, 2ರಷ್ಟಾಯಿತು. ಸೊ ಅದೇ ಕೊಟ್ಟಿರೋದು ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು ಹೊರಕೋನಗಳ ಮೊತ್ತದ 2ರಷ್ಟಿದೆ. ಓಕೆ, ಸೊ ಹೊರಕೋನ ಏನಿದೆ, ಸೊ ಹೊರಕೋನ ಅಂತ ಹೇಳಿದಾಗ 6 ಕೋನಕ್ಕೆ ಎಷ್ಟು ಬರುತ್ತೆ, 60 ಅಂತ ಹೇಳಿದ್ರೆ 6 36, 360 ಬರುತ್ತೆ ಹೊರಕೋನ. ಒಳಕೋನ ಎಷ್ಟು ಬರುತ್ತೆ, 720 ಬರುತ್ತೆ. ಸೊ ಅಲ್ಲಿಗೆ 2ರಷ್ಟಾಯಿತು. ಯಾವುದು 6 ಷಡ್ಭುಜಾಕೃತಿ. ಓಕೆ, ಸೊ ಇಷ್ಟನ್ನು ನೀವು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಶ್ಯಾಮ್ ರೀಟಾಗೆ ಹೀಗೆಂದನು, ನಿನ್ನ ತಾಯಿಯ ಗಂಡನ ತಂಗಿಯು ನನ್ನ ಚಿಕ್ಕಮ್ಮ. ಹಾಗಾದರೆ ರೀಟಾ ಶ್ಯಾಮ್ಗೆ ಏನಾಗಬೇಕು ಅಂತ ಕೇಳಿದರೆ ನೋಡಿ, ನಿನ್ನ ತಾಯಿ ಹೌದಾ. ಸೊ ನಿನ್ನ ತಾಯಿಯ ಗಂಡ ಅಂತ ಕೇಳಿದರೆ, ಸೊ ನಿನ್ನ ತಾಯಿಯ ಗಂಡ ಅಂದರೆ ಅಲ್ಲಿಗೆ ತಾಯಿಯ ಗಂಡ ಏನಾದರೂ ತಂದೆ ಆದರು. ಸೊ ಅಲ್ಲಿಗೆ ರೀಟಾನ ತಂದೆ ಹೌದಾ, ತಂದೆ, ರೀಟಾಗೆ ತಂದೆ ಆಯಿತು. ತಂಗಿ, ಸೊ ತಂದೆಯ ತಂಗಿ ಏನಾಗ್ತಾರೆ, ಸೋದರತ್ತೆ ಆಗ್ತಾರೆ, ಸೋದರತ್ತೆ ಹೌದಾ, ಸೋದರತ್ತೆ. ನನ್ನ ಚಿಕ್ಕಮ್ಮ, ಸೊ ಅಲ್ಲಿಗೆ ಏನಾಯ್ತದೆ, ನನ್ನ ಚಿಕ್ಕಮ್ಮ, ಸೋದರತ್ತೆ ಮತ್ತು ಚಿಕ್ಕಮ್ಮ ಅಂತ ಹೇಳಿದರೆ ಅಲ್ಲಿ ಸೋದರ ಸಂಬಂಧ ಬರುತ್ತೆ. ಇಟ್ ಮೀನ್ಸ್ ಸೋದರನ ಪುತ್ರಿ, ಆಪ್ಷನ್ ಬಿ. ನೆಕ್ಸ್ಟು ಸಾಹಿತ್ಯದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಸಾಹಿತ್ಯಕ್ಕೋಸ್ಕರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ಮಹಿಳೆ ಅಂತ ಹೇಳಿದ್ರೆ ಆಶಾಪೂರ್ಣ ದೇವಿಯವರು, ಆಪ್ಷನ್ ಸಿ. ನೆಕ್ಸ್ಟ್ ನೋಡ್ತಾ ಹೋದರೆ ಸೊ ಆನ್ಸರ್ ಅಂತ ಹೇಳಿದರೆ ಇದಕ್ಕೆ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುವ ಸಮಯವನ್ನು 20% ಕಡಿಮೆ ಮಾಡಲು ಒಬ್ಬ ಸೈಕಲ್ ಸವಾರನು ಎಷ್ಟರಷ್ಟು ವೇಗವನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಅದು ಆನ್ಸರ್ ಆಪ್ಷನ್ ಸಿ 25% ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ಕ್ಯಾಂಡಲ್ ಎನ್ನುವುದು ಸೊ ಒಂದು ಇದನ್ನು ಕೊಟ್ಟಿದ್ದಾರೆ, ಸಿ ನೋಡಿ ಇಲ್ಲಿ. ಓಕೆ, ಇಲ್ಲಿ ಬರ್ಕೊಳ್ಳೋಣ. CANDLE. ಸೊ ಇದಕ್ಕೆ ಏನು ಕೊಟ್ಟಿದ್ದಾರೆ, ಇ ಕೊಟ್ಟಿದ್ದಾರೆ, YPBNC ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಏನಿದೆ, ಸಿ ಆದಮೇಲೆ ಇ ಕೊಟ್ಟಿದ್ದಾರೆ, ಅಂದರೆ ಸಿ ಆದಮೇಲೆ ಡಿ ಬರಬೇಕಿತ್ತು, ಇ ಕೊಟ್ಟಿದ್ದಾರೆ. ಅಂದರೆ ಎಫ್ ಆದಮೇಲೆ ಜಿ ಇಲ್ಲ, ಎಚ್ ಬರಬೇಕು ಹೌದಾ. ಜಿ ಆದಮೇಲೆ ನೋಡಿ ಇಲ್ಲಿ ಎಫ್ ಇದೆ, ಎಫ್ ಆದಮೇಲೆ ಜಿ ಇಲ್ಲ, ಎಚ್ ಬರಬೇಕು. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಎ ಬರೋದಿಲ್ಲ ಆ್ಯಂಡ್ ಡಿನೂ ಸಹ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಎ ಇದೆ, ಎ ಆದಮೇಲೆ ವೈ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಎ ಹಿಂದಕ್ಕೆ, ಝಡ್ ಇಲ್ಲ ವೈ, ಇಟ್ ಮೀನ್ಸ್ ಹಿಂದಕ್ಕೆ ತೊಗೊಂಡಿದ್ದಾರೆ. ಸೊ ಎಲ್ಗಿಂತ ಮುಂದೆ ಅಲ್ಲ, ಎಲ್ಗಿಂತ ಹಿಂದೆ ಅಂತ ನಾವು ತೊಗೊಂಡಾಗ ಎಲ್ಲ ಆದಮೇಲೆ ನಮಗೆ ಬರ್ತಕ್ಕಂಥ ಹಿಂದಕ್ಕೆ ಏನು ಬರುತ್ತೋ ಅದನ್ನು ತೊಗೊಂಡಾಗ ಸೊ ನೋಡಿ ಇಲ್ಲಿ ಜೆ ಬರುತ್ತೆ, ಜೆ. ಸೊ ಎಲ್ಗಿಂತ ಹಿಂದೆ ಕೆಗಿಂತ ಹಿಂದೆ ಜೆ. ಓಕೆ, ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಏನಿದೆಯೋ ಇದು ಸರಿಯಾಗಿ ಬರುತ್ತೆ, ನೋಡ್ತಾ ಹೋಗಿ. ಸೊ ಎನ್ ಬರೋದಿಲ್ಲ, ಜೆ ಬರುತ್ತೆ. ಇದು ಅಷ್ಟನ್ನೇ ಕೊಟ್ಟಿರೋದು, ಒಂದು ಮುಂದೆ ಹೋಗಿದ್ದಾರೆ, ಸಿ ಆದಮೇಲೆ ಡಿ ಇಲ್ಲ, ಇ ಕೊಟ್ಟಿದ್ದಾರೆ, ಎ ಆದಮೇಲೆ ಹಿಂದೆ ಬ್ಯಾಕ್ ಹೋಗಿದ್ದಾರೆ ನೋಡಿ, ಇದು ಡಿ. ಸೊ ಇದು ಎ ಆದಮೇಲೆ ಝಡ್ ಹಿಂದೆ ಬ್ಯಾಕ್ ಹೋಗಿದ್ದಾರೆ, ಅದಾದಮೇಲೆ ಎನ್ ಆದಮೇಲೆ ಓ ಬರಬೇಕಿತ್ತು, ಒ ಪಿ ಮುಂದಕ್ಕೆ ಹೋಗಿದೆ. ಸೊ ಅದೇ ರೀತಿ ಡಿ ಆದಮೇಲೆ ಬಿ ಹಿಂದಕ್ಕೆ ಕೊಟ್ಟಿದ್ದಾರೆ, ಸಿ ಬಿ ಈ ರೀತಿ. ಸೊ ಇಟ್ ಮೀನ್ಸ್ ಒಂದು ಮುಂದಕ್ಕೆ ಹಾಕಿದೆ, ಒಂದು ಹಿಂದಕ್ಕೆ ಹೋಗಿದೆ. ಓಕೆ, ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 0.0081 ವರ್ಗಮೂಲವನ್ನು ಕೇಳಿದರೆ. ಸೊ ವೆರಿ ಸಿಂಪಲ್, ಇದಕ್ಕೆ ಒಂದು ಬರುತ್ತೆ, ಇದಕ್ಕೆ ಒಂದು ಬರುತ್ತೆ, ಅಷ್ಟೇ ಸಿಂಪಲ್ಲು. ಸೊ ನೋಡಿ 00ಗೆ 1 0 ತೊಗೊಳ್ಳಿ, ಪಾಯಿಂಟು 81ಕ್ಕೆ ನಾವು 981 ತೊಗೊಳ್ತೀವಿ. ಸೊ ಇಷ್ಟೇ ಸಿಂಪಲ್ಲು. ಆ್ಯಂಡ್ ನೆಕ್ಸ್ಟು ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಬರಬೇಕಾದ ಸಂಖ್ಯೆ ಯಾವುದು. ಸೊ ನೋಡಿ ಸ್ನೇಹಿತರೆ, ಏನು ಪ್ರಶ್ನೆ ಕೊಟ್ಟಿದ್ದಾರೋ ಸೊ ಅದನ್ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ 1458 ಕೊಟ್ಟಿದ್ದಾರೆ, 1372 ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಫಸ್ಟು ಒಂದು ಲೆಟರ್ ಏನಿದೆ 2 ಇದೆ. ಸೊ ನೋಡ್ತಾ ಹೋಗಿ 1000 ಇಲ್ಲಿ 2 ಅಂದರೆ ಅಲ್ಲಿ ಏನೋ ಒಂದು ಮಲ್ಟಿಪ್ಲಿಕೇಶನ್ ಬಂದರೆ ಜಾಸ್ತಿ ಡಬಲ್ ಆಗ್ತಾ ಹೋಗುತ್ತೆ ಹೌದಲ್ವಾ. ಸೊ ಈ ಒಂದು ಡಿವಿಷನ್ ಆಗಿರ್ಬೋದು ಅಥವಾ ಮಲ್ಟಿಪ್ಲಿಕೇಶನ್ ಆಗಿರ್ಬೋದು ಅಥವಾ ಸ್ಕ್ವೇರ್ ಅಥವಾ ಕ್ಯೂಬ್ ರೂಟ್ ಮಾಡೋದು ನಮಗೆ ಆ ಥರ ಡಬಲ್ ಅಥವಾ ಜಾಸ್ತಿ ಸಂಖ್ಯೆ ಬರ್ತಕ್ಕಂಥದ್ದು. ಸೊ ಕೂಡೋದ್ರಿಂದ ಕಳೆಯೋದ್ರಿಂದ ಅಷ್ಟು ಬರೋದಿಲ್ಲ. ಓಕೆ, ನೋಡೋಣ ಯಾವ ರೀತಿ ಇದೆ ಅಂತ. ಸೊ ನೋಡಿ ಇಲ್ಲಿ
9 18. ಸೊ 9ರಿಂದ ಮಲ್ಟಿಪ್ಲೈ ಮಾಡಿ 18 ಬಂತು. ಅದೇ ರೀತಿ 18 ಇಂಟು 9 ಮಾಡಿದ್ರೆ ನಿಮಗೆ 162 ಬರುತ್ತೆ. ನೋಡಿ 8 9 72, 7 10 ಆಯಿತು, 9 1 9, 9 7 16. ಸೊ ಅದೇ ಸೇಮ್ 9ನ ನೀವು ಮಲ್ಟಿಪ್ಲೈ ಮಾಡಿದ್ರೆ 1458 ಬರುತ್ತೆ. ಅದೇ ರೀತಿ 6 5 30 ಆ್ಯಂಡ್ 30 ಇಂಟು 5 5 3 15 150, 150 ಇಂಟು 5 750 ಆಯಿತು. ಸೊ ಇದೆಲ್ಲ ಒಂದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಆಗ್ತಕ್ಕಂಥದ್ದು, ಡಿವೈಡ್ ಆಗ್ತಕ್ಕಂಥದ್ದು. ಸೊ ಹಾಗಾದರೆ ಇದನ್ನು ನಾವು ನೋಡಬೇಕಂದ್ರೆ ಈಗ 196ರಿಂದ 1372ನ ನೀವು ಡಿವೈಡ್ ಮಾಡಿದಾಗ ನಿಮ್ಗೆ ಯಾವೊಂದು ಸಂಖ್ಯೆ ಬರುತ್ತೆ, ಇದನ್ನ ಕೋಶೆಂಟ್ ಏನು ಬರುತ್ತೋ ಅದನ್ನು ನೀವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಹೌದಲ್ವಾ? ಸೊ 196ರಿಂದ ನೀವು ಮಾಡ್ತಾ ಹೋದರೆ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅನ್ನೋದನ್ನು ನೀವು ಫಸ್ಟ್ಗೆ ಕಂಡುಹಿಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ 196 ನೀವು ಮಲ್ಟಿಪ್ಲೈ ಮಾಡಿದಾಗ ಅಥವಾ ಡಿವೈಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 7ರಿಂದ. ಯಾಕೆ ಅಂತ ಹೇಳಿದ್ರೆ ಲಾಸ್ಟಲ್ಲಿ ಒಂದು ಸಂಖ್ಯೆ ನೋಡಿ, 6ರಿಂದ ಏನು 2 ಹೋಗಿದೆಯೋ, 7 6 42, ಈಗ 6 7 12 ಬರುತ್ತೆ, ಹೌದಾ? 6 7 12 ಬರುತ್ತೆ, ಅಥವಾ 7 6 42, ಲಾಸ್ಟಲ್ಲಿ 2 ಬರುತ್ತೆ. ಸೊ ಅಲ್ಲಿಗೆ ನೀವು 7 ವರ್ತಿ ಹೋಗುತ್ತೆ. ನೀವು ಬೇಕಾದ್ರೆ ಮಾಡ್ಕೊಳ್ರಿ. 7 6 42, 4, 9 7 63, 4 67, 7 ಆಯಿತು 6, 7 7 7 3, 7 6 13, 7 ವರ್ತಿ ಹೋಗುತ್ತೆ. ಸೊ ಅದೇ ರೀತಿ ಈಗ 196ಕ್ಕೆ ನೀವು ಏನು ಮಾಡಬೇಕಾಗುತ್ತೆ, ಈ 7ರಿಂದ ಡಿವೈಡನ್ನು ಮಾಡಬೇಕಾಗುತ್ತೆ, ಹೌದಲ್ವಾ? ಡಿವೈಡ್ ಮಾಡಿದಾಗ ಮೇಲ್ಗಡೆ ಸಂಖ್ಯೆ ನಿಮಗೆ ಬರ್ತಕ್ಕಂಥದ್ದು. ಅಥವಾ ಈ 4ಕ್ಕೆ ನೀವು 7ರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, 4ಕ್ಕೆ 7ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, 196ಕ್ಕೆ 7ರಿಂದ ಡಿವೈಡನ್ನು ಮಾಡಬೇಕಾಗುತ್ತೆ. ಸೊ 4 7 28 ಬರುತ್ತೆ ನೋಡಿ. ಅಥವಾ ನೀವು 7ನ ಡಿವೈಡ್ ಮಾಡ್ತೀವಿ ಅಂದರೆ ನೋಡಿ, 196 ಡಿವೈಡೆಡ್ ಬೈ 7ನ ಮಾಡ್ತೀವಿ ಅಂತ ಹೇಳಿದ್ರೆ 7 7 14 ಆಯಿತು. ಸೊ 5 ಆಯಿತು 56, 8 7 56, 28 ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತೋಣ. ಒಂದು ಹೊಸ ಯೋಜನೆಯ ಪ್ರಕಾರ ಬಡ್ಡಿಯ ದರ 4% ಆಗಿದ್ದು ಪ್ರತಿ 3 ತಿಂಗಳಿಗೊಮ್ಮೆ ಚಕ್ರ ಬಡ್ಡಿಯನ್ನು ಹಾಕಲಾಗುತ್ತದೆ. ಒಬ್ಬನರು 2000ಗಳನ್ನು ಈ ಯೋಜನೆಯಲ್ಲಿ ತೊಡಗಿಸಿಕೊಂಡರೆ 1 ವರ್ಷಕ್ಕೆ ಅವನಿಗೆ ಸಿಗುವ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮೊತ್ತ ಇಲ್ಲಿ 3 ತಿಂಗಳಿಗೊಮ್ಮೆ, 1 ವರ್ಷಕ್ಕೆ 3 ತಿಂಗಳಿಗೊಮ್ಮೆ ಅಂದರೆ ಅಲ್ಲಿಗೆ ಎಷ್ಟು ಬರುತ್ತೆ? 4 ಬರುತ್ತೆ, ಹೌದಾ? 4 ಟರ್ಮ್ ಬರುತ್ತೆ. 3 ತಿಂಗಳಿಗೊಮ್ಮೆ ಚಕ್ರ ಬಡ್ಡಿ ಅಂತ ಹೇಳಿದಾಗ 4 ಟರ್ಮ್ ಬರುತ್ತೆ. ಸೊ ಇಲ್ಲಿ ಚಕ್ರ ಬಡ್ಡಿ ಅಥವಾ ಮೊತ್ತವನ್ನು ಕಂಡಿಡ್ತಕ್ಕಂಥ ಒಂದು ಫಾರ್ಮುಲಾ ಯಾವುದಂತ ಹೇಳಿದರೆ 4 ತಿಂಗಳಿಗೆ ಅಂತ ಹೇಳಿದಾಗ P ಇಂಟು 1 ಪ್ಲಸ್ ಆರ್, ಇಟ್ ಮೀನ್ಸ್ ರೇಟ್ ಏನು ದರ ಬರುತ್ತೋ ಅದು 4 ಡಿವೈಡೆಡ್ ಬೈ 100 ಹೋಲ್ ಪವರ್ 4n. ಸೊ ದಿಸ್ ಈಸ್ ದ ಫಾರ್ಮುಲಾ. 4 ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಚಕ್ರ ಬಡ್ಡಿ ಅಂತ ಏನು ಹೇಳ್ತೀವೋ, ಸೊ ಅದು 4 ಟರ್ಮ್ ಬರ್ತಕ್ಕಂಥ. ಸೊ ನಾವು ಈ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೋಡಿ, ಇವಾಗ ಏನಿದೆ, ಪಿ ಕೊಟ್ಟಿದ್ದಾರೆ, 2000ವನ್ನು ಕೊಟ್ಟಿದ್ದಾರೆ. 1 ಪ್ಲಸ್ ಆರ್ ಎಷ್ಟಿದೆ, 4% ಅಂತ ಕೊಟ್ಟಿದ್ದಾರೆ. 4% ಅಂತ ಹೇಳಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು? ಸೊ 4% ಕೆಳಗಡೆ 4 ಇದೆ. ಸೊ 4 ಡಿವೈಡ್ ಮಾಡೋ 1 ಬರುತ್ತೆ, ಡಿವೈಡೆಡ್ ಬೈ 100 ಹೋಲ್ ಪವರ್ ಎಷ್ಟು? 3 ತಿಂಗಳಿಗೊಮ್ಮೆ ಎಸ್. ನೋಡಿ ಇಲ್ಲಿ 4 ಏನು ಬರುತ್ತೆ? 4. ಯಾಕೆಂದರೆ ಇದು ಕೊಟ್ಟಿರ್ತಕ್ಕಂಥದ್ದು 4n ಅಂತ ಹೇಳೋ 3 ತಿಂಗಳಿಗೊಮ್ಮೆ ಚಕ್ರ ಬಡ್ಡಿ ಏನು ಕೊಟ್ಟಿದ್ದಾರೋ, ಸೊ ಅದನ್ನು ನಾವು 4 ಅಂತ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಏನಾಯಿತು, ಇಲ್ಲಿ 2000 ಬಂತು. ಸೊ ಸೇಮ್ ಹಾಗೆ ಇಟ್ಕೊಂಡಿರಿ. ಇದಕ್ಕೆ ನೀವು LCM ತೊಗೊಂಡು ಅಥವಾ ಡೈರೆಕ್ಟಾಗಿ ಇದನ್ನು ಮಾಡ್ತಾ ಹೋದಾಗೆ ನೋಡಿ, 1 ಪ್ಲಸ್ 1/100ಗೆ ಏನು ಬರುತ್ತೆ? 100 ಆಯಿತು. LCMಗೆ 100 101 ಆಯಿತು. ಸೊ ನೀವು 200 ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ 1.01 ಬರುತ್ತೆ, ಹೌದಲ್ವಾ? ಸೊ ಇವಾಗ ಏನಾಗುತ್ತೆ ನೋಡಿ, 2000 ಇಂಟು 1.01 ಹೋಲ್ ಪವರ್ 4. ಸೊ ಇದನ್ನು ನೀವು ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಆನ್ಸರು 2081.21. ಸೊ ಆನ್ಸರ್ ಆಪ್ಷನ್ ಬಿ ಏನಿದೆಯೋ ಇದು ಬರುತ್ತೆ. ಸೊ ಈ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೊಂಡು ನೀವು ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ ನಾವು, ಇತಿಹಾಸದಲ್ಲಿ ಜಮೀರ್ ಉದ್ದೀನ್ ಮೊಹಮ್ಮದನು ಹೀಗೆಂದು ಪ್ರಖ್ಯಾತನಾಗಿದ್ದಾನೆ: ಅಕ್ಬರ್, ಔರಂಗಜೇಬ್, ಬಾಬರ್, ಶಹಜಹಾನ್. ಸೊ ಇತಿಹಾಸದಲ್ಲಿ ಜಮೀರ್ ಉದ್ದೀನ್ ಮೊಹಮ್ಮದ್ ಅಂತೂ ಪ್ರಖ್ಯಾತ ಪಡೆದಂತಹ ಒಬ್ಬ ರಾಜ ಯಾರು? ಮೊಘಲರ ಒಂದು ಆಳ್ವಿಕೆಯಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ. ಆದರೆ ಈ ಒಂದು ಹೆಸರಿಂದ ಪ್ರಖ್ಯಾತರಾದವರು ಯಾರಂತ ಹೇಳಿದರೆ ಅದು ಬಂದು ಬಾಬರ್. ಆಪ್ಷನ್ ಸಿ ಬಾಬರ್. ಆ್ಯಂಡ್ ನೆಕ್ಸ್ಟು,
ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಯಾರು? ರವೀಂದ್ರನಾಥ್ ಟ್ಯಾಗೂರ್, ಸಿ ವಿ ರಾಮನ್, ಹರಗೋವಿಂದ ಖುರಾನ, ಮದರ್ ತೆರೇಸಾ. ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ಅಥವಾ ಪ್ರಥಮ ಭಾರತೀಯ ಯಾರಂತ ಹೇಳಿದರೆ ಅದು ಬಂದು ಸಿ ವಿ ರಾಮನ್ ರವರು. ಆಪ್ಷನ್ ಬಿ ಸಿ ವಿ ರಾಮನ್. ಆ್ಯಂಡ್ ನೆಕ್ಸ್ಟ್ ಬಂದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ನೋಡ್ತಾ ಹೋದರೆ ನಮಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಸೊ ನೋಡಿ 10 ಮತ್ತು 12 ಏನಿದೆಯೋ 2 ಡಿಫ್ರೆನ್ಸ್ ಇದೆ, ಇಲ್ಲೂ 2 ಡಿಫ್ರೆನ್ಸ್ ಇದೆ, ಇಲ್ಲಿ 10 ಡಿಫ್ರೆನ್ಸ್ ಇದೆ, ಇಲ್ಲೂ 10 ಡಿಫ್ರೆನ್ಸ್ ಇದೆ. ಅದೇ ರೀತಿ ಮತ್ತೆ 9 ಮತ್ತು 7ರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ? 2 ಡಿಫ್ರೆನ್ಸ್ ಇದೆ. ಸೊ 7 ಮತ್ತು ಇಲ್ಲಿ ಡಿಫ್ರೆನ್ಸ್ ಬರಬೇಕಂದ್ರೆ ನೀವು 7ರಲ್ಲಿ 2 ಕಳೆದ್ರೆ 5. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಹಿರೋಶಿಮಾ ದಿನ ಯಾವುದು? ಆಗಸ್ಟ್ 10, ಜುಲೈ 4, ಆಗಸ್ಟ್ 6, ಜೂನ್ 5. ಹಿರೋಶಿಮಾ ಆಗಸಕ್ಕೆ ಬರುತ್ತೆ. ಸೊ ಹಿರೋಶಿಮಾ ದಿನ ಬಂದು ಆಗಸ್ಟ್ 6. ಆಪ್ಷನ್ ಸಿ ಆಗಸ್ಟ್ 6. ನೆಕ್ಸ್ಟ್ ದಾಚಿಗಾಮ್ ಧಾಮವು ಇರುವುದು ಎಲ್ಲಿ? ಉತ್ತರ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಜಾರ್ಖಂಡ್. ಇದು ಕಂಡು ಬರ್ತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಆಪ್ಷನ್ ಬಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಹಿಂದಿನ ಪ್ರಶ್ನೆ ನೋಡ್ತಗೋಣ ಫ್ರೆಂಡ್ಸ್. ನೋಡಿ, ಬಿಟ್ಟಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ 1, 27, 8, 125, 216, 64, 353, ಕ್ವೆಶನ್ ಮಾರ್ಕ್ 512. ಸೊ ಇದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ನಿಮಗೆ ಫಸ್ಟ್ ಗೊತ್ತಾಗುತ್ತೆ. ಏನಂತ ಹೇಳಿದರೆ 27 ಮತ್ತು 8 ಏನಿದೆಯೋ ಇದು ಬಂದು ಒಂದು ಘನ ಆಗಿರ್ತಕ್ಕಂಥದ್ದು. ಘನ, ಸೊ ಕ್ಯೂಬ್ ಅಂತ ಹೇಳ್ತೀವಿ, ಘನ. ಸೊ 8ರ ಘನ ಅಂತ ಹೇಳಿದಾಗ 8ರ ಘನ ಮೂಲ ಎಷ್ಟು ಬರುತ್ತೆ? ನಮಗೆ 2 ಬರುತ್ತೆ. ಅದೇ ರೀತಿ 27ರ ಘನ ಮೂಲ ಬಂದು ನಮಗೆ 3 ಬರುತ್ತೆ. 1ರ ಘನ ಮೂಲ 1 ಬರುತ್ತೆ. 125ರ ಘನ ಮೂಲ ಬಂದು ನಮಗೆ 5 ಸಿಗುತ್ತೆ. ಆ್ಯಂಡ್ ಅದೇ ರೀತಿ 216 ಅಂತ ಹೇಳ್ತಾ ಹೋದಾಗ ನಮಗೆ 6. ಸೊ 64 ಅಂತ ಹೇಳಿದಾಗ 4. ಸೊ ಇದನ್ನ ನೋಡ್ತವ್ರೆ ಟೋಟಲಾಗಿ 353 ಆಗಿರ್ಬೋದು, 512 ಆಗಿರ್ಬೋದು, ಇದೆಲ್ಲ ನಮಗೆ ಸಿಗ್ತಕ್ಕಂಥ ಒಂದು ಘನ ಸಂಖ್ಯೆಗಳಾಗಿರುತ್ತೆ, ಹೌದಲ್ವಾ? ಸೊ ಅದೇ ರೀತಿ ನಾವು 9ಅನ್ನು ತೊಗೊಂಡ್ರೆ ಇದೊಂದು ಘನ ಸಂಖ್ಯೆ ಆಗಿರೋದಿಲ್ಲ. ಸೊ 3 3 9 ವರ್ಗ ಸಂಖ್ಯೆ ಆಗಿರುತ್ತೆ. ಆ್ಯಂಡ್ 6 × 6 6 36, ಇದು ವರ್ಗ ಸಂಖ್ಯೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ 316 ಏನೋ ಕೊಟ್ಟಿದ್ದಾರೆ. ಸೊ ಇದು ಆಗಿರ್ಬೋದು. ಸೊ ಇದೆಲ್ಲ ನೋಡ್ತಾ ಹೋದಾಗ 729 ಏನಿದೆಯೋ 729 ಇದು 9ರ ಒಂದು ಘನ ಆಗಿರುತ್ತೆ. 9 × 9 × 9. ಸೊ ಹೀಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ 729 ಆಗಿರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಮುತ್ತುಗಳ ದ್ವೀಪ ಯಾವುದು ಅಂತ ಕೇಳಿದರೆ ಥೈಲ್ಯಾಂಡ್, ಬಹ್ರೈನ್, ಜಪಾನ್, ಸ್ವಿಟ್ಜರ್ಲ್ಯಾಂಡ್. ಮುತ್ತುಗಳ ದ್ವೀಪ ಅಂತ ಹೇಳೋದು ಬಂದು ಬಹ್ರೈನ್. ಆಪ್ಷನ್ ಬಿ ಬಹ್ರೈನ್ ಆಗಿರುತ್ತೆ. ಸೊ ಇನ್ನು ಜಪಾನ್ ಬಂದು ನಮಗೆ ನೋಡ್ತಾ ಹೋದಾಗೆ ಸೂರ್ಯ ಉದಯಿಸುವ ನಾಡು ಅಂತ ಹೇಳ್ತೀವಿ. ಥೈಲ್ಯಾಂಡ್ ಬಂದು ಬಿಳಿ ಆನೆಗಳ ನಾಡು ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಮುತ್ತುಗಳ ದ್ವೀಪ ಬಂದು ಬಹ್ರೈನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತೋಗೋಣ. 4 ವರ್ಷಗಳ ಹಿಂದೆ ಎ ಮತ್ತು ಬಿಗಳ ಸರಾಸರಿ ವಯಸ್ಸು 18 ವರ್ಷಗಳು. ಈಗ ಎ, ಬಿ ಮತ್ತು ಸಿಗಳ ಸರಾಸರಿ ವಯಸ್ಸು 24 ವರ್ಷಗಳು. 8 ವರ್ಷಗಳ ನಂತರ ಸಿನ ವಯಸ್ಸೆಷ್ಟು? ನೋಡಿ ಸ್ನೇಹಿತರೆ, ಎ ಮತ್ತು ಬಿಗಳ ಸರಾಸರಿ ವಯಸ್ಸನ್ನು ಕೊಟ್ಟಿದ್ದಾರೆ 18. ಸೊ 18 + 18 ಪ್ಲಸ್ 4 ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ 4 + 4 8 ಬರುತ್ತೆ, ಹೌದಾ? ಸೊ ಟೋಟಲಾಗಿ ನಮಗೆ ಬರ್ತಕ್ಕಂಥದ್ದು ಎಷ್ಟು? 44 ವರ್ಷಗಳು. 44 ವರ್ಷಗಳು. ಸೊ ಇದು 4 ವರ್ಷಗಳ ಹಿಂದೆ ಇರ್ತಕ್ಕಂಥ 18 ವರ್ಷ ಆಗಿತ್ತು ಎಂದು ಈಗ ಇರ್ತಕ್ಕಂಥದ್ದು 18 + 18 ಪ್ಲಸ್ 4 ವರ್ಷಗಳ ಹಿಂದೆ ಕೊಟ್ಟಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಬಂದು ಇಬ್ಬರದು 4 4 8 ವರ್ಷ ಎಕ್ಸ್ಟ್ರಾ ಆಯಿತು. ಟೋಟಲಾಗಿ ನಮಗೆ 44 ವರ್ಷಗಳು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಎ, ಬಿ, ಸಿಗಳ ಸರಾಸರಿ ವಯಸ್ಸನ್ನು ಕೊಟ್ಟಿದ್ದಾರೆ. ಎಷ್ಟು? 24, ಹೌದಾ? ಸೊ 24 ಕೊಟ್ಟಿದ್ದಾರೆ. ಇಂಟು ನೀವು 3ಅನ್ನು ಮಾಡಿಕೊಂಡು 4 3 12, 3 6 1 7 72 ವರ್ಷಗಳಾಗುತ್ತೆ. ಸೊ ಇವಾಗ ಅಟ್ ಪ್ರೆಸೆಂಟು. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 8 ವರ್ಷಗಳ ನಂತರ ಸಿನ ವಯಸ್ಸೆಷ್ಟು? 8 ವರ್ಷಗಳ ನಂತರ ಸಿನ ವಯಸ್ಸೆಷ್ಟು ಅಂತ ಕೇಳಿದರೆ, ಸೊ ಟೋಟಲಾಗಿ ಈಗ 72 ಇದೆ ಅಂತ ಹೇಳಿದ್ರೆ, ಸೊ ಎ ಮತ್ತು ಬಿಗಳ ಒಂದು ಸರಾಸರಿ ಟೋಟಲ್ ವಯಸ್ಸು ಬಂದು 44 ಇದೆ. ಸೊ 44ರ ನೀವು ಮೈನಸನ್ನು ಮಾಡಿದ್ರೆ ನಿಮಗೆ ಸಿನ ಒಂದು ಏಜು ಕಂಡು ಬರುತ್ತೆ, ಹೌದಲ್ವಾ? ಸೊ ಸಿನ ಏಜು 28 ಆಯಿತು. ಸೊ 28 ಬಂದು ಇದು ಅಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು. 8 ವರ್ಷಗಳ ನಂತರ ಅಂತ ಹೇಳಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು? 28 + 8 ನಿಮಗೆ 36 ವರ್ಷಗಳು ಕಂಡು ಬರುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ ಎ 36 ವರ್ಷಗಳಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತೋಗೋಣ ಸ್ನೇಹಿತರೆ. ಈ ಕೆಳಗಿನ ಕೊಟ್ಟಿರುವ ಪದಗಳನ್ನ ನೋಡಿ, ಕೆಳಗೆ ಕೊಟ್ಟಿರೋ ಪದಗಳನ್ನು ಸರಿಯಾಗಿ ಜೋಡಿಸಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ORNI ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು IRON ಐರನ್ ಅಂತ ಬರ್ಕೊಳ್ಬಹುದು. ಆ್ಯಂಡ್ ICAOನ
COAL ಕೋಲ್ ಅಂತ ಬರ್ಕೊಳ್ಬಹುದು. ಆ್ಯಂಡ್ ಕಾಪರ್ ಅಂತ ಬರ್ಕೊಳ್ಬೋದು ಇದನ್ನು, ಈ ಒಂದು ಸ್ಪೆಲ್ಲಿಂಗ್ಗಳನ್ನು. ಆ್ಯಂಡ್ ನೆಕ್ಸ್ಟು ಇದನ್ನು ಬ್ರೋನ್ಸ್ ಅಂತ ಬರ್ಕೋಬೋದಾಗಿರುತ್ತೆ, ಬ್ರೋನ್ಸ್. ಓಕೆ, ಸೊ ಇಲ್ಲೆಲ್ಲ ನಾವು ನೋಡ್ತಾ ಹೋದರೆ ಐರನ್, ಕಾಪರ್, ಕೋಲೆಲ್ಲ ನೋಡ್ತಾ ಹೋದಾಗ ಬ್ರೋನ್ಸ್ ಅಂತಕ್ಕಂಥದ್ದು ಏನಿದೆ ಇದೊಂದು ಮಿಶ್ರ ಲೋಹ ಆಗಿರುತ್ತೆ, ಮಿಶ್ರ ಲೋಹ. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 279ರಿಂದ ಪೂರ್ಣವಾಗಿ ಭಾಗವಾಗುವ 5 ಅಂಕಿಗಳ ದೊಡ್ಡ ಸಂಖ್ಯೆ ಯಾವುದು? ಸೊ ನೋಡಿ ಸ್ನೇಹಿತರೆ, 5 ಅಂಕಿಗಳ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ನಮಗೆ ಬರ್ತಕ್ಕಂಥದ್ದು 99,999. ಇದು 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ಫಸ್ಟ್ ಇದು ನಾವು 279 ನಾವು ಡಿವೈಡನ್ನು ಮಾಡ್ತಾ ಹೋದಾಗ 279 ಡಿವೈಡ್ ಮಾಡಿದಾಗ ನಮಗೆ 117 ಏನಿದೆಯೋ 117 ನಮಗೆ ರಿಮೈಂಡರ್ ಅಥವಾ ಶೇಷವಾಗಿ ಸಿಗ್ತಕ್ಕಂಥದ್ದು 117. 279ರಿಂದ 99,999 ಡಿವೈಡ್ ಮಾಡಿದರೆ ನಮಗೆ 117 ಶೇಷ ಉಳಿಯುತ್ತೆ. ಈ ಒಂದು ಶೇಷವನ್ನು 99,999ಕ್ಕೆ ನಾವು ಮೈನಸನ್ನು ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 117 ಮೈನಸ್ ಮಾಡಿದಾಗ ಇದನ್ನು ಮೈನಸ್ ಮಾಡಿದಾಗ ನಮಗೆ 99,882 ಉಳಿಯುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಓಕೆ, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಸೊ ನೋಡಿ, 5 ಕಿತ್ತಳೆ ಹಣ್ಣುಗಳನ್ನು ರು10ಕ್ಕೆ ಕೊಳ್ಳಲಾಯಿತು, 6 ಕಿತ್ತಳೆ ಹಣ್ಣುಗಳನ್ನು ರು15ಕ್ಕೆ ಮಾರಲಾಯಿತು. ಹಾಗಾದರೆ ದೊರೆಯುವ ಶೇಕಡಾವಾರು ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳಿದರೆ, ಸೊ ಸ್ನೇಹಿತರೆ 5 ಕಿತ್ತಳೆ ಹಣ್ಣುಗಳನ್ನು 10 ರೂಪಾಯಿಗೆ ಕೊಳ್ತಾರೆ. ಹಾಗಾದರೆ ಒಂದು ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟಾಗುತ್ತೆ? 2 ರೂಪಾಯಿ ಆಗುತ್ತೆ, ಹೌದಲ್ವಾ? ಅಂದರೆ ಕೊಳ್ಳಲಾಯಿತು, ಕೊಂಡ ಬೆಲೆ 2 ರೂಪಾಯಿ ಆಯಿತು. ಅದೇ ರೀತಿ 6 ಕಿತ್ತಳೆ ಹಣ್ಣುಗಳನ್ನು 15ಕ್ಕೆ ಮಾರಿದ್ರೆ ಸೊ ಒಂದು ಕಿತ್ತಳೆ ಹಣ್ಣಿನ ಮಾರದ ಬೆಲೆ ಎಷ್ಟಾಗುತ್ತೆ? 2.5 ಆಯಿತು, 2.5 ರೂಪಾಯಿ. ಅಂದರೆ ಕೊಂಡ ಬೆಲೆ, ಒಂದು ಕಿತ್ತಳೆ ಹಣ್ಣಿನ ಕೊಂಡ ಬೆಲೆ 2 ರೂಪಾಯಿ, ಅದೇ ಒಂದು ಕಿತ್ತಳೆ ಹಣ್ಣಿನ ಮಾರದ ಬೆಲೆ 2 ಅಂದರೆ 2 ರೂಪಾಯಿ 50 ಪೈಸೆ ಆಯಿತು. ಅಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಯಿತು? 50 ಪೈಸೆ ಡಿಫ್ರೆನ್ಸ್ ಆಯಿತು ಒಂದು ಹಣ್ಣಿಗೆ. ಒಂದು ಹಣ್ಣಿನ ಬೆಲೆ ಎಷ್ಟು? 2 ರೂಪಾಯಿಗೆ 0.5 ಡಿಫ್ರೆನ್ಸ್ ಆದರೆ 100ಕ್ಕೆ ಎಷ್ಟಾಯಿತು? ಸೊ ಆನ್ಸರ್ ಆಪ್ಷನ್ ಡಿ 25%. ಓಕೆ, ಸೊ ಈ ರೀತಿ ನಾವು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ.